ನಮಸ್ಕಾರ, ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯ ವಿಷಯ ಸಂಕೇತ 524 ಈ ಕನ್ನಡ ಪತ್ರಿಕೆಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಪೀತ ಎಂದರೆ ಏನಪ್ಪ? ಪೀತ ಎಂದರೆ ಬಿಳಿ, ಕರಿ, ಹಳದಿ, ಕೆಂಪು. ಪೀತ ಎಂದರೆ ಏನಪ್ಪ? ಪೀತ ಎಂದರೆ ಬಿಳಿ ಎಂದರ್ಥ. ಪೀತ ಎಂದರೆ ಏನಪ್ಪ? ಇಲ್ಲಿ ಬಿಳಿ ಎಂದರ್ಥ. ಕೂರ್ಪಾಸ ಪದದ ಅರ್ಥ ಏನು? ಕೂರ್ಪಾಸ ಪದದ ಅರ್ಥ ಬಟ್ಟೆ, ಸೀರೆ, ಆಕಾಶ, ಕುಪ್ಪಸ. ಪದದ ಅರ್ಥ ಏನಪ್ಪ ಅಂದರೆ ಕುಪ್ಪಸ. ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಶ್ರೀಮದ್ ಭಗವದ್ಗೀತಾ ಎಂದು ಕರೆಯುತ್ತಾರೆ. ಗೆರೆಳೆ ಪದದ ಸರಿಯಾದ ರೂಪ ಏನು? ಶ್ರೀಮದ್ ಭಗವದ್ಗೀತಾ ಆಗಿದೆ ನೋಡಿ. ಇಲ್ಲಿ ಅದನ್ನು ನಾವು ಕರೆಕ್ಟಾಗಿ ಜೋಡಣೆ ಮಾಡಬೇಕು. ಇಲ್ಲಿ ನೋಡಿ, ಶ್ರೀಮದ್ ಭಗವದ್ಗೀತಾ ದ ಕೆಳಗಡೆ ಮಹಾಪ್ರಾಣ ಬಾ ಒತ್ತಾಕ್ಷರಿದೆ. ಇಲ್ಲಿ ತ ದೀರ್ಘ ಸ್ವರವಾಗಿ ಬಂದಿದೆ. ಶ್ರೀಮದ್ ಭಗವದ್ಗೀತಾ ಇಲ್ಲಿ ನೋಡಲಿ ಶ್ರೀಮದ್ ಭಾವಗೀತಾ ಆಗಿದೆ. ಸೊ ರಾಂಗ್ ಆನ್ಸರ್. ಶ್ರೀಮದ್ ಭಗವದ್ಗೀತಾ ಆಗಿದೆ, ರಾಂಗ್ ಆನ್ಸರ್. ಶ್ರೀಮದ್ ಭಾವದ್ಗೀತಾ ಆಗಿದೆ ನೋಡಿ. ನಾವು ನೋಡುವಾಗ ಕರೆಕ್ಟಾಗಿ ನೋಡಬೇಕು. ಶ್ರೀಮದ್ ಭಗವದ್ಗೀತಾ ಆಯ್ಕೆ ಸಂಖ್ಯೆ 1. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯ ರಚನಾಕಾರರು ಯಾರು? ಉಯಿಲಗೋಳ ನಾರಾಯಣರಾವ್ ಅವರು ಇದನ್ನು ರಚನೆ ಮಾಡಿದಂಥವರು. ಇನ್ನು ಕೆ.ಸಿ. ರಾಜನ ಪ್ರಕಾರ ಲಿಂಗಗಳ ಸಂಖ್ಯೆ ಎಷ್ಟು? ಕೆ.ಸಿ. ರಾಜನ ಪ್ರಕಾರ ಲಿಂಗಗಳ ಸಂಖ್ಯೆ 9. ಅರ್ಥಿ ಈ ಪದದ ಅರ್ಥ ಏನಪ್ಪ? ಅರ್ಥಿ ಈ ಪದದ ಅರ್ಥ ದುಃಖ, ಸುಖ, ಪ್ರೀತಿ, ಸಂತೋಷ. ಅರ್ಥಿ ಈ ಪದದ ಅರ್ಥ ಪ್ರೀತಿ. ಅರ್ಥಿ ಪದದ ಅರ್ಥ ಏನಪ್ಪ ಅಂದರೆ ಪ್ರೀತಿ. ಬಾಳ್ ಎಂದರೆ ಅರ್ಥ ಏನಪ್ಪ? ಬಾಳ್ ಎಂದರೆ ಬಾಳೆಹಣ್ಣು, ಬದುಕು, ಕತ್ತಿ, ಬಾಗು. ಬಾಳ್ ಎಂಬ ಪದದ ಅರ್ಥ ಬದುಕು. ಇನ್ನು ಗೆರೆಳೆ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಮನಸ್ಥೈರ್ಯ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಮನಸ್ಥೈರ್ಯ ಅಲ್ಲಿ ಮನಸ್ಥೈರ್ಯ ರಾಂಗ್ ಆಗಿದೆ, ಅದನ್ನು ಸರಿಯಾಗಿ ಗುರುತಿಸ್ಬೇಕು ನಾವು. ಮನಸ್ಥೈರ್ಯ ತಪ್ಪಿಲ್ಲ ನೋಡಿ. ಮನಸ್ಥೈರ್ಯ ಆಯ್ಕೆ ಸಂಖ್ಯೆ 1. ಗೆರೆಳೆ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಪುನಾರಚನೆ ಮಾಡುವ ಕುರಿತು ಆಡಳಿತ ಪಕ್ಷದವರು ಚರ್ಚೆ ನಡೆಸಿದರು. ಇಲ್ಲಿ ನೋಡಿ, ಪುನಾರಚನೆ ಅಂತ ಅದಲ್ಲಿ ಪುನರಚನೆ, ಪುನಃ ರಚನೆ ತಪ್ಪಿಲ್ಲ. ಇಲ್ಲಿ ಉತ್ತರ ಯಾವುದಪ್ಪ? ಪುನರಚನೆ ಅಲ್ಲ, ಪುನಃ ರಚನೆ ಅಲ್ಲ, ಪುನಾರಚನೆ. ಇಲ್ಲಿ ಆಯ್ಕೆ ಸಂಖ್ಯೆ 4 ಒಂದು ಕೊಟ್ಟಿದ್ದಾರೆ, ನೋಡೋಣ, ನೀವು ಒಂದ್ಸಲ ನೋಡ್ಕೊಳ್ಳಿ. ಹೊಸಗನ್ನಡದ ಮುಂಗೋಳಿ ಯಾರು? ನಿಮಗೆಲ್ಲ ಗೊತ್ತಿದೆ. ಹೊಸಗನ್ನಡದ ಮುಂಗೋಳಿ ಅಂತ ಯಾರಂತ ಕರೀತಾರಪ್ಪ ಅಂತಂದರೆ ಮುದ್ದಣ್ಣ, ಬಿ.ಎನ್.ಸಿ. ಗೋವಿಂದಪ್ಪ, ಪಂಚಮೆಂಗೇಶ್ವರ. ಹೊಸಗನ್ನಡದ ಮುಂಗೋಳಿ ಅಂತ ಯಾರನ್ನು ಕರೀತಾರೆ ಅಂದರೆ ಮುದ್ದಣ್ಣ ಅವರನ್ನು ಕರೀತಾರೆ. ಹೊಸಗನ್ನಡ ಮುಂಗೋಳಿ ಯಾರು? ಮುಂಗೋಳಿ. ಇನ್ನು ಪಂಚಮೆಂಗೇಶ್ವರ ಅತಿ ಹೆಚ್ಚು ಮಕ್ಕಳ ಕವಿತೆಗಳನ್ನು ಬರೀತಾನೆ, ಗೊತ್ತಿದೆ ನನಗೆ. ಇನ್ನು ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಮನೋಹರ ಗ್ರಂಥಮಾಲೆಯ ಸಂಕಲನ ಪ್ರಕಟಿಸಿದೆ. ಮನೋಹರ ಗ್ರಂಥಮಾಲೆಯು ಸಂಕಲನ ಪ್ರಕಟಿಸಿದೆ. ಇದನ್ನು ಕರೆಕ್ಟಾಗಿ ನಾವು ಜೋಡಿಸ್ಬೇಕು ನೋಡಿ ಒಂದ್ಸಲ. ಮನೋಹರ ಗ್ರಂಥಮಾಲೆಯು ನಡೆದು ಬಂದ ದಾರಿ ಸಂಕಲನ ಪ್ರಕಟಿಸಿದೆ. ಮನೋಹರ ಗ್ರಂಥಮಾಲೆಯು ನಡೆದು ಬಂದ ದಾರಿ ಸಂಕಲನ ಪ್ರಕಟಿಸಿದೆ ಅಂದರೆ PSRQ ಆಯ್ಕೆ ಸಂಖ್ಯೆಯಲ್ಲಿದೆ ನೋಡಿ. PSRQ ನೋಡಿ, PSQR ಆಯ್ಕೆ ಸಂಖ್ಯೆ 3. ಇನ್ನು ಪ್ರಶ್ನೆ ಸಂಖ್ಯೆ 42. ಸ್ಥಾನಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಅವರಲ್ಲಿ ಕಲಿತಾಗ ಅವರನ್ನು ಮುಂದೇನು ಎಂದು ಕೇಳಿದ. ಅಲ್ಲಿಂದ ಅಧ್ಯಾತ್ಮದ ಗುರುಗಳನ್ನು ಕಂಡು ವಿನಯಪೂರ್ವಕವಾಗಿ ಕಲಿಯಲು ಯತ್ನಿಸಿದ. ಅನೇಕ ವಿದ್ವಾಂಸರನ್ನು ಎಡತಾಕಿದ. ಅವರೊಂದಿಗೆ ಚರ್ಚಿಸಲು ಯತ್ನಿಸಿದ.
ಗೌತಮ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಲಿಲ್ಲ, ಮನುಷ್ಯರಲ್ಲಿಗೆ ಹೋದ. ಇಲ್ಲಿ ಗೌತಮ ಅರಮನೆಯನ್ನು ಬಿಟ್ಟವನು ಕಾಡಿಗೆ ಹೋಗಲಿಲ್ಲ, ಮನುಷ್ಯರಲ್ಲಿಗೆ ಹೋದ. ಅನೇಕ ವಿದ್ವಾಂಸರನ್ನು ವಿದ್ಯಾಲಯಗಳನ್ನು ಎಡತಾಕಿದ, ಅವರೊಂದಿಗೆ ಚರ್ಚಿಸಲು ಯತ್ನಿಸಿದ. ಅಲ್ಲಿಂದ ಅಧ್ಯಾತ್ಮ ಗುರುಗಳನ್ನು ಕಂಡು ವಿನಯಪೂರ್ವಕವಾಗಿ ಕಲಿಯಲು ಯತ್ನಿಸಿದ. ಅವರಲ್ಲಿ ಕಲಿತಾಗ ಅವರನ್ನು ಮುಂದೇನು ಎಂದು ಕೇಳಿದ. ಇಲ್ಲಿ SRQP ಅಂತ ಹೇಳಿದೆ ನೋಡಿ ಆನ್ಸರ್. ಆಯ್ಕೆ ಸಂಖ್ಯೆ 4. ಇನ್ನು ಪ್ರಶ್ನೆ ಸಂಖ್ಯೆ 43. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನೆ ಎಂಬ ಸಾಲುಗಳಿರುವ ಶಾಸನ ಯಾವುದು? ಪಟ್ಟದಕಲ್ಲು ಶಾಸನ, ಶ್ರವಣ ಬೆಳಗೊಳ ಶಾಸನ, ಬಾದಾಮಿ ಶಾಸನ, ಬೇಲೂರು ಶಾಸನ. ಇಲ್ಲಿ ಸರಿಯಾದಂತಹ ಉತ್ತರ ಬಾದಾಮಿ ಶಾಸನ. ಇದು ಕವಿ ಹರಿಹರನ ಕೃತಿಯಾಗಿದೆ. ಸಮಯ ಪ್ರಜ್ಞೆ, ಇದು ಕವಿ ಹರಿಹರನ ಕೃತಿ. ಸಮಯ ಪ್ರಜ್ಞೆ, ಗಿರಿಜಾ ಕಲ್ಯಾಣ, ಪಂಚತಂತ್ರ, ದಶಾವತಾರ. ಇಲ್ಲಿ ಸರಿಯಾದಂಥ ಉತ್ತರ ಗಿರಿಜಾ ಕಲ್ಯಾಣ. ಈ ಪಂಚತಂತ್ರ ದುರ್ಗಸಿಂಹನ ಕೃತಿಯಾಗಿರುತ್ತೆ. ರಕ್ತಾಕ್ಷಿ ಕೃತಿ ಒಂದು ಕಾದಂಬರಿಯಾಗಿದೆ, ನಾಟಕವಾಗಿದೆ, ಸಣ್ಣಕಥವಾಗಿದೆ, ಮಹಾಕಾವ್ಯವಾಗಿದೆ. ಕುವೆಂಪು ಅವರ ರಕ್ತಾಕ್ಷಿ ಒಂದು ನಾಟಕವಾಗಿದೆ. ಈ ರಕ್ತಾಕ್ಷಿ ಎಂಬ ಕೃತಿಯನ್ನು ಬರೆದಿದ್ದಾರೆ ಕುವೆಂಪು. ಇದೊಂದು ನಾಟಕ. ರುಷ್ಕಿ ವಿರುದ್ಧ ಪದದ ಗುರುತಿಸಿ. ರುಷ್ಕಿ ವಿರುದ್ಧ ಪದ ಏನಪ್ಪ ಅಂತಂದರೆ ತರಿ. ರುಷ್ಕಿ ವಿರುದ್ಧ ಪದ ಏನ? ತರಿ. ರುಷ್ಕಿ ಅಂದರೆ ಮಳೆ ನೀರಿನಿಂದ ಕುಷ್ಕಿ. ಕುಷ್ಕಿ ಪದ ವಿರುದ್ಧ ಪದ. ಕುಷ್ಕಿ ಅಂದರೆ ಏನಪ್ಪ ಅಂತಂದರೆ ಈ ಮಳೆ ಬರುತ್ತಲ್ಲ, ಆ ಮಳೆ ನೀರನ್ನು ಮಳೆ ನೀರಿನಿಂದ ಬೆಳೆಯುವ ಬೆಳೆಗಳಿಗೆ ಏನಂತ ಕರಿತೀವಿ ನಾವು? ಕುಷ್ಕಿ, ಹೊಲ ಅಂತ ಕರಿತೀವಿ. ಈ ರೀತಿ ಅರ್ಥ ಆಯ್ತಾ? ಆಯ್ದಕ್ಕಿ ಲಕ್ಕಮ್ಮನವರ ಅಂಕಿತ ನಾಮ ಏನಪ್ಪ? ಅಮುಗೇಶ್ವರ, ಅಮರೇಶ್ವರ, ಗುಹೇಶ್ವರ, ಸೋಮೇಶ್ವರ. ಆಯ್ದಕ್ಕಿ ಲಕ್ಕಮ್ಮನ ಅಂಕಿತನಾಮ ಏನಪ್ಪ ಅಂತಂದರೆ ಅಮರೇಶ್ವರ. ಏನು? ಅಮರೇಶ್ವರ. ಗೊತ್ತಿರಬೇಕು ನನಗೆ. ಇನ್ನು ಗುಹೇಶ್ವರ ಯಾರ್ದಪ್ಪ? ಅಲ್ಲಮ ಪ್ರಭುವುದು ಗುಹೇಶ್ವರ ಅಂತ ಗೊತ್ತಿರಬೇಕು. ಇನ್ನು ತ, ತ, ಧ, ಧ ಈ ಅಕ್ಷರಗಳ ಹುಟ್ಟಿನ ಆಧಾರದ ಮೇಲೆ ಇವುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂದ್ಕೊಡಿ. ದಂತ್ಯ. ಏನು? ದಂತ್ಯ ಎಂದು ಕರೆಯಲಾಗುತ್ತದೆ. ಅಂತಹ ಇಂತಹ ಈ ಪದಗಳು ಯಾವ ಗುಂಪಿಗೆ ಸೇರುತ್ತವೆ? ಪರಿಮಾಣವಾಚಕ, ಪ್ರಕಾರವಾಚಕ, ಪರಿಮಾಣವಾಚಕ, ಗುಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ. ಅಂತಹ ಇಂತಹ ಈ ಪದಗಳು ಪ್ರಕಾರವಾಚಕಕ್ಕೆ ಸೇರುತ್ತವೆ. ಇನ್ನು ಪ್ರಶ್ನೆ ಸಂಖ್ಯೆ 50. ಪ್ರಶ್ನೆ ಸಂಖ್ಯೆ 50. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ನಾಣ್ಣುಡಿಯಲ್ಲಿರುವ ಅರ್ಥವನ್ನು, ಅಲಂಕಾರವನ್ನು ಹೆಸರಿಸಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ನಾಣ್ಣುಡಿಯಲ್ಲಿರುವ ಅಲಂಕಾರವನ್ನು ಹೆಸರಿಸಿ. ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷೆ ಅಲಂಕಾರ, ಅರ್ಥಾಂತರ ನಾಶ ಅಲಂಕಾರ, ಶ್ಲೇಷ ಅಲಂಕಾರ. ಇದು ದೃಷ್ಟಾಂತ ಅಲಂಕಾರ. ರಾಘವಾಂಕ ವಿರೇಶ ಚರಿತೆ ಕಾವ್ಯದ ಛಂದಸ್ಸು ಯಾವುದು? ರಾಘವಾಂಕ ವಿರೇಶ ಚರಿತೆ ಕಾವ್ಯದ ಛಂದಸ್ಸು ಉದ್ದಂಡ ಷಟ್ಪದಿಯಲ್ಲಿದೆ, ಭಾಮಿನಿ ಷಟ್ಪದಿಯಲ್ಲಿದೆ, ವಾರ್ಧಕ ಷಟ್ಪದಿಯಲ್ಲಿದೆ, ಪರಿವರ್ಧಿನಿ ಷಟ್ಪದಿಯಲ್ಲಿದೆ. ಇದು ಉದ್ದಂಡ ಷಟ್ಪದಿಯಲ್ಲಿದೆ. ಇಲ್ಲಿ ರಾಘವಾಂಕ ಕೆಲವೊಂದು ಕೃತಿಗಳು ಬರೀತಾನೆ. ಹರಿಶ್ಚಂದ್ರ ಕಾವ್ಯ, ಸೋಮನಾಥ ಚರಿತ್ರೆ, ಸಿದ್ಧರಾಮ ಪುರಾಣ, ಹರಿಹರನ ಮಹತ್ವ, ಶರಭ ಚರಿತ್ರೆ, ವಿರೇಶ ಚರಿತೆ ಈ ಮುಂತಾದ ಕೃತಿಗಳನ್ನು ಬರೀತಾನೆ. ಅದರಲ್ಲಿ ವಿರೇಶ ಚರಿತೆಯು 127 ಪದ್ಯ ಮತ್ತು 2 ಸಂಧಿಗಳನ್ನು ಒಳಗೊಂಡಿದೆ. ಇದು ಉದ್ದಂಡ ಷಟ್ಪದಿಯಲ್ಲಿ ರಚನೆ ಆಗಿದೆ. ಇದು ನಮ್ಗೆ ಗೊತ್ತಿರಬೇಕು. ರಾಘವಾಂಕನ ವಿರೇಶ ಚರಿತೆ ಯಾವ ಷಟ್ಪದಿಯಲ್ಲಿದೆಪ್ಪ ಅಂತಂದರೆ ಉದ್ದಂಡ ಷಟ್ಪದಿಯಲ್ಲಿದೆ. ಇದರಲ್ಲಿ 127 ಪದ್ಯ ಮತ್ತು 2 ಸಂಧಿಗಳನ್ನು ಒಳಗೊಂಡಿದೆ. ಕೆಳಸಗಿತ್ತಿ ಈ ಪದವು ಸಾಧಿತನಾಮ ಪ್ರಕೃತಿ, ಸಹಜನಾಮ ಪ್ರಕೃತಿ, ಕೃದಂತ, ತದ್ದಿತಾಂತ. ಕಳಸಗಿತ್ತಿ ಈ ಪದವು ಏನಪ್ಪ ಅಂತಂದರೆ ತದ್ದಿತಾಂತ ಪದವಾಗಿದೆ. ಕಳಸಗಿತ್ತಿ ಈ ಪದವು ತದ್ದಿತಾಂತ. ಕಳಸ ಅದಿಗಿತ್ತಿ, ಕಳಸಗಿತ್ತಿ ತದ್ದಿತಾಂತ ನಾಮವಾಗಿದೆ ಅಂತ ನಾವು ಹೇಳ್ಬೋದು. ಭಾವನಾಮಕ್ಕೆ ಉದಾಹರಣೆ: ತಂಪು, ಶ್ವೇತಾಂಬರ, ರೋಗಿ, ಕಪ್ಪು ಕೊಳ. ಇಲ್ಲಿ ನೋಡ್ರಿ ಭಾವನಾಮ ಕೇಳನಲ್ಲಿ. ಭಾವನಾಮ ಏನಪ್ಪ? ತಂಪು. ಭಾವನಾಮಕ್ಕೆ ತಂಪು. ನೋಡಿ, ತಣ್ಣನೆಯ ಭಾವ ತಂಪು, ಕುಣಿಯುವುದರ ಭಾವ ಕುಣಿತ, ಜಿಗಿಯುವುದರ ಭಾವ ಜಿಗಿತ, ತಂಪು. ತಣ್ಣನೆಯ ಭಾವ ಏನಪ್ಪ? ತಂಪು. ಅದರಿಂದ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ
ಆಯ್ಕೆ ಸಂಖ್ಯೆ 1 ಭಾವನಾತ್ಮಕ ಉದಾಹರಣೆ ತಂಪು. ಇನ್ನು ಜೋತ್ಸ ಇದರ ಸಮಾನಾರ್ಥಕ ಪದ ಏನಪ್ಪ? ಜೋತ್ಸ ಇದರ ಸಮಾನಾರ್ಥಕ ಪದ ಏನು? ಜೋತ್ಸ ಇದರ ಸಮಾನಾರ್ಥಕ ಜಾತಿ, ಬೆಳದಿಂಗಳು, ಉತ್ಸವ, ಜ್ಯೋತಿ. ಜೋತ್ಸಾಹ ಇದರ ಸಮಾನಾರ್ಥಕ ಪದ ಬೆಳದಿಂಗಳು. ಜೋತ್ಸ ಇದರ ಸಮಾನಾರ್ಥಕ ಪದ ಬೆಳದಿಂಗಳು. ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ 2. ಇನ್ನು ಭೌರಿಕ ಈ ಪದದ ಸಮಾನಾರ್ಥಕಗಳು ಏನಪ್ಪ? ಭೌರಿಕ ಅಂದರೆ ಏನಪ್ಪ? ಕೋಶಾಧಿಕಾರಿ, ಭಂಡಾರಿ, ಬೊಗಳೆ ಬಿಡುವವ ಅಥವಾ ಭೋಗಿ, ಭ್ರಾಮಕ, ಭ್ರಮಿತ, ಭ್ರಷ್ಟ, ಭ್ರಮಿಷ್ಠ. ಕೋಶಾಧಿಕಾರಿ ಅಥವಾ ಭಂಡಾರಿಗೆ ನಾವೇನು ಕರಿತೀವಿ? ಭೌರಿಕ ಎಂದು ಕರೆಯುತ್ತೇವೆ. ಚಿಗರೆಯನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಚಿಗುರು, ಚಿಗುರುವುದು, ಹೂಲಿಗೆ, ಮೊಳೆಯುವುದು. ಚಿಗರೆಯನ್ನು ನಾವೇನು ಕರಿತೀವಪ್ಪ ಅಂದರೆ ಹುಲ್ಲೆ ಅಂತ ಕರಿತೀವಿ. ಚಿಗರೆ ಅಂದ್ರೇನು? ಹುಲ್ಲೆ. ಉದದಿ ಇದರ ಸಮಾನಾರ್ಥಕ ಪದಗಳು. ಉದದಿ ಇದರ ಸಮಾನಾರ್ಥಕ ಪದಗಳು ಏನಪ್ಪ? ಉದದಿ ಅಂದರೆ ನಿಮ್ಗೆ ಗೊತ್ತಿರಬೇಕು. ಭಸ್ಮ, ಕುಂಕುಮ, ಸಮುದ್ರ, ಕಡಲು, ಉದ್ದವಾದದ್ದು ಅಥವಾ ವಿಸ್ತಾರವಾದದ್ದು, ಆದಿ, ಅಂತ್ಯ. ಉದದಿ ಅಂದರೆ ಏನಪ್ಪ ಇಲ್ಲಿ? ಸಮುದ್ರ, ಕಡಲು. ಸಮುದ್ರ ಅಥವಾ ಕಡಲು ಉದದಿ ಪದದ ಸಮಾನಾರ್ಥಕ ಪದಗಳು. ಭೃಂಗ ಇದರ ಸಮಾನಾರ್ಥಕ ಪದ ಯಾವುದಪ್ಪ? ಭೃಂಗ ಇದರ ಸಮಾನಾರ್ಥಕ ಪದ ಭಂಗ, ಅಡ್ಡಿ, ತೊಂದರೆ, ಮಂಗ, ಕೋತಿ, ವಾನರ, ನಾಯಿ, ಕುನ್ನಿ, ಶ್ವಾನ, ಭ್ರಮರ, ಹಳಿ, ದುಂಬಿ. ಇಲ್ಲಿ ಭೃಂಗ ಪದದ ಸಮಾನಾರ್ಥಕ ಪದ ಏನಪ್ಪ ಅಂತಂತಂದರೆ ಭ್ರಮರ, ಹಳಿ, ತುಂಬಿ. ಅಂದರೆ ಇದು ಒಂದು ಬಗೆಯ ಪಕ್ಷಿ ಅಥವಾ ಕಾಗೆ ಬಂಗಾರ ಆಗಿದೆ. ಅಥವಾ ಭೃಂಗ ಇದರ ಸಮಾನಾರ್ಥಕ ಪದಗಳು ಭ್ರಮರ, ಹಳಿ, ದುಂಬಿ ಅಂತಲೂ ಕರಿತೀವಿ ನಾವು. ಇದು ಭೃಂಗ ಇದರ ಸಮಾನಾರ್ಥಕ ಪದಗಳು ಭ್ರಮರ, ಹಳಿ, ತುಂಬಿ. ಇನ್ನು ಪ್ರಶ್ನೆ ಸಂಖ್ಯೆ 59 ಪೂರ್ಣಿಕೆ ಇದರ ಸಮಾನಾರ್ಥಕಗಳು ಏನಪ್ಪ? ಪೂರ್ಣೆ ಇದರ ಸಮಾನಾರ್ಥಕ ಪದಗಳು ಆಲಿಪ್ತ, ತಟಸ್ಥ, ಪ್ರತಿಜ್ಞೆ, ಶಪಥ, ಗೌರವ, ಮನ್ನಣೆ, ಮಹನೀಯ, ಗೌರವಾನ್ವಿತ. ಪುಣ್ಯ ಅಂದರೆ ಏನಪ್ಪ ಅಂದರೆ ಪ್ರತಿಜ್ಞೆ ಅಥವಾ ಶಪಥ. ಪ್ರತಿಜ್ಞೆ ಅಥವಾ ಶಪಥ. ಹದುಳ ಇದರ ಸಮಾನಾರ್ಥಕ ಪದಗಳು ಯಾವುವು? ಹದುಳ ಇದರ ಸಮಾನಾರ್ಥಕ ಪದಗಳು ಸಹಾಯ, ನೆರವು, ತೊಂದರೆ, ಕಿರುಕುಳ, ಸೌಖ್ಯ, ಕ್ಷೇಮ, ಸಂತೋಷ, ಆಹ್ಲಾದ. ಹದುಳ ಇದರ ಸಮಾನಾರ್ಥಕ ಪದಗಳು ಯಾವುವು ಅಂತಂದರೆ ಸೌಖ್ಯ, ಕ್ಷೇಮ. ಸೌಖ್ಯ ಅಥವಾ ಕ್ಷೇಮ ಇದು ಹದುಳ ಇದರ ಸಮಾನಾರ್ಥಕ ಪದಗಳಾಗಿವೆ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ಇವು ಯಾವ ಕವನದ ಸಾಲುಗಳಾಗಿವೆ? ಯಾವ ಕವನದ ಸಾಲುಗಳ? ದ.ರಾ ಬೇಂದ್ರೆ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ಇವು ಯಾರ ಕವನದ ಸಾಲುಗಳಾಗಿವೆ ಅಂತಂತಂದರೆ ದ.ರಾ ಬೇಂದ್ರೆ, ವಿ. ಸೀತಾರಾಮಯ್ಯ, ಗೋಪಾಲಕೃಷ್ಣ ಅಡಿಗ, ದೊಡ್ಡರಂಗೇಗೌಡ. ಇವು ವಿ. ಸೀತಾರಾಮಯ್ಯನವರ ಸಾಲುಗಳಾಗಿವೆ. ಏನಂತ ನೋಡ್ರಿ, ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿರಲು ತಂದಿರುವೆವು. ಕೋಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲು ಒಪ್ಪಿಸುವೆವು. ಹೆತ್ತವರ ಮನೆಗಿಂದು ಹೊರಗಾದೆ ನೀಮಗಳೇ, ಈ ಮನೆಯ ಇವರೇ ನಿನ್ನವರು ಮುಂದೆ. ಇವರೇ ತಾಯಿಗಳು ಸಕರು ಭಾಗ್ಯವನ್ನು ಬೆಳಗುವವರು. ಇವರ ದೇವರ ನಿನ್ನ ದೇವರುಗಳು. ನಿಲ್ಲು ಕಣ್ಣುರಿಸೋಕು ನಿಲ್ಲು ತಾಯಿ ಹೋಗುವೆವು. ತಾಯಿದಿರ ತಂದೆಯರ ಕೋಳಿರ ಇವಳ ಎರಡು ಮನೆಗಳ ಹೆಸರು ಖ್ಯಾತಿಯನ್ನು ಪಡೆಯುವಂತೆ ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕು ಅಂಥೇಳಿ ಈ ಮಾತನ್ನು ಯಾರು ಹೇಳ್ತಾರಪ್ಪ ಅಂತಂದರೆ ವಿ. ಸೀತಾರಾಮಯ್ಯನವರು ಹೇಳುತ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 62 ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ಎಲ್ಲ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮದಲ್ಲಿ ಯೂನಿಫಾರ್ಮಿಟಿ ಇರಲಿ ಎಂದು ಶಿಕ್ಷಣ ತಜ್ಞರು ಸೂಚಿಸಿದ್ದಾರೆ. ಗೆರೆ ಎಳೆದ ಪದ ಯಾವುದಪ್ಪ ಇಲ್ಲಿ? ಯೂನಿಫಾರ್ಮಿಟಿ. ಯೂನಿಫಾರ್ಮಿಟಿ ಅಂದರೆ ಏನಪ್ಪ? ಏಕೈಕ್ಯತೆ, ಏಕಾಗ್ರತೆ, ಏಕರೂಪತೆ, ಏಕೀಕರಣೆ. ಯೂನಿಫಾರ್ಮಿಟಿ ಅಂದರೆ ಏಕರೂಪತೆ. ಇಲ್ಲಿ ಏಕೈಕ್ಯತೆ ಅಂದರೆ ಏನಪ್ಪ? ಇಂಗ್ಲೀಷಲ್ಲಿ ಏನಂತ ಕರಿತೀರಾ? ಏಕೈಕ್ಯತೆಗೆ ಲೋನ್ ಲೈನ್ಸ್ ಅಂತ ಕರೀತಾರೆ. ಲೋನ್ ಲೈನ್ನೆಸ್ ಅಂತ ಕರೀತಾರೆ. ಏಕಾಗ್ರತೆಗೆ ಏನಂತ ಕರಿತೀರಾ? ಕಾನ್ಸಂಟ್ರೇಷನ್ ಅಂತ ಕರೀತಾರೆ. ಏಕೀಕರಣಕ್ಕೆ ಏನಂತ ಕರೀತೀರಾ? ಇಂಟಿಗ್ರೇಷನ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಬೇಕು ಇಲ್ಲಿ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ಗೆರೆ ಎಳೆ ಯಾವುದಪ್ಪ? ಸರ್ಕುಲರ್. ಮುಖ್ಯ ವಿಷಯವೊಂದನ್ನು ಇಲಾಖೆಯ ನೌಕರರಿಗೆ ಸರ್ಕುಲರ್ ಮೂಲಕ ತಿಳಿಸಲಾಯಿತು. ಏನಪ್ಪ ಸರ್ಕುಲರ್ ಅಂದರೆ?
ಆದೇಶ, ಸುತ್ತೋಲೆ, ಕರಪತ್ರ, ವೃತ್ತಪತ್ರಿಕೆ. ಸರ್ಕುಲರ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಸುತ್ತೋಲೆ. ಸರ್ಕುಲರ್ ಅಂದ್ರೇನು? ಸುತ್ತೋಲೆ ಹೊರಡಿಸಲಾಯಿತು ಅಂತ ಹೇಳ್ತಾರಲ್ಲ. ಇನ್ನು ಆದೇಶ ಅಂದ್ರೇನು? ಆರ್ಡರ್. ಕರಪತ್ರ ಅಂದ್ರೇನು? ಬ್ರೋಚರ್. ವೃತ್ತಪತ್ರಿಕೆ ಅಂದ್ರೇನು? ನ್ಯೂಸ್ ಪೇಪರ್. ತಸ್ಕರೆ ಅಂದರೆ ಏನಪ್ಪ? ತಸ್ಕರೆ ಅಂದರೆ ಚೋರ ಅಥವಾ ಕಳ್ಳ. ತಸ್ಕರೆ ಅಂದ್ರೇನು? ಚೋರ ಅಥವಾ ಕಳ್ಳ. ಘಟಿಕಾ ಸ್ಥಾನ ಎಂದರೇನು? ಪ್ರಶ್ನೆ ಸಂಖ್ಯೆ 65. ಘಟಿಕಾ ಸ್ಥಾನ ಎಂದರೇನು? ಘಟಿಕಾ ಸ್ಥಾನ ಅಂದರೆ ನ್ಯಾಯಸ್ಥಾನ, ಪಟ್ಟಣ, ರಾಜ್ಯನ ಸಭೆ, ಉನ್ನತ ವಿದ್ಯಾಕೇಂದ್ರ. ಘಟಿಕಾ ಸ್ಥಾನ ಅಂದರೆ ಉನ್ನತ ವಿದ್ಯಾಕೇಂದ್ರ. ಇದರದ್ದು ಘಟಿಕಾ ಸ್ಥಾನವಾಗಿದೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.